ಹೈ ಹೈ ಅದೇ ಅಲ್ಲಿ ನೋಡಜಿ ತಾತ ಅಲ್ಲೇ ಐತೆ ಹೋಗಿ ಕೇಳು ಹೋಗಜಿ ಹೋಗ್ತೀನಿ ಇರ್ಲ ಹೋಗು ಅಜ್ಜಿ ಮತ್ತೆ ಅట్లాದ್ರೆ ಹೋಗಿನ ಮುಂಚೆ ಹೋಗ್ ಬೇಗ ಅಯ್ಯೋ ಯೋನ್ ಅವಸರನೋ ನಿನಗೆ ಹೋಗಜಿ ಬೇಗ ಸ್ಕೂಲಿಗೆ ಹೋಗಿ ಹೊತ್ತಾಕತೆ ಮೇಷ್ಟ್ರು ಇವತ್ತೇ ದುಡ್ಡು ಕೊಡ್ತೀನಿ ಅಂತ ಹೇಳಿದೀನಿ ಹೋಗ್ ಬೇಗ ಕೇಳು ಇವನ್ ಮೇಷ್ಟ್ರು ತಾವು ದುಡ್ಡು ಕೊಡಕ್ಕೆ ಈಗ ನಾನ್ ಬಯಸ್ಕೋಬೇಕು ನಿಮ್ಮ ಅಜ್ಜನ್ ತಾವ ಹೋಗಜ್ಜಿ ನಿನಗಾದ್ರೆ ಅಜ್ಜಿ ಬೈಯಕ್ಕಿಲ್ಲ ನನಗಾದ್ರೆ ಬೈತೈತೆ ಅದಕ್ಕೆ ನಾನು ಅವಾಗಲೇ ಹೇಳಿದ್ದು ನಿನ್ ತಾವನೇ ಇದ್ರೆ ಸುಮ್ಮನೆ ಕೊಟ್ಬಿಡು ಅಂತಂದು ನಿನ್ ತಾವ್ ಯೋನಿ ಇಲ್ಲ ಅಂತ ಹೇಳ್ತಿದ್ಯಾ ನನ್ ತಾವ್ ಇಲ್ದೇ ಇರೋದಕ್ಕೆ ನಿಮ್ಮ ಅಜ್ಜನ್ ತಾವ್ ಕೇಳು ಅಂತ ಹೇಳಿದ್ದು ಸರಿ ಅದೆಲ್ಲ ಬಿಡಿಗ ಹೋಗು ಅಜ್ಜನ್ ತಾವ್ ಕೇಳು ಬೇಗ ಕೇಳ್ತೀನಿ ಇರು ಅಜ್ಜ ಅಜ್ಜ ಓ ಏನೇ ಅಜ್ಜ ಉಣ್ಣಕ್ಕಾಗಿ ತುಣ್ ಬಾ ಈ ಅಜ್ಜಿಗೆ ಉಣ್ಣಕ್ಕಾಗಿತ್ತೆ ಉಣ್ ಬಾ ಅಂತ ಕರಿ ಅಂತ ಹೇಳು ಅಂತ ಹೇಳಿದ್ ನಾವು ಅಜ್ಜಿಗೆ ಅವ ಅಜ್ಜಂತ ಹೋಗಿ ದುಡ್ಡು ಕೇಳಜ್ಜಿ ಅಂತ ಹೇಳಿದ್ರೆ ಉಣ್ಣಕ್ಕಾಗಿತ್ತು ಉಣ್ ಬಾ ಅಜ್ಜ ಅಂತ ಹೇಳ್ತೈತಿ ಅಜಯ್ ಏನ್ಲ ಇವನಜ್ಜಿ ನೀನು ಅವ ಅಜ್ಜಿನ ಉಣ್ಣಕ್ಕಾಗಿತ್ತು ಉಣ್ ಬಾ ಅಂತ ಕರಿತಿದ್ಯಲ್ಲ ದುಡ್ಡು ಕೇಳು ಅಂತ ಹೇಳಿದ್ರೆ ಕೇಳ್ತೀನಿ ಇಲ್ಲ ಹಂಗೆ ಒಂದೇ ಸಮಕೆಯ ದುಡ್ಡು ಕೇಳ್ಬಿಟ್ರಿ ಮಾತು ಕೊಟ್ಬಿಡ್ತತ್ತ ಸುತ್ತಿ ಬಳಸಿ ಮಾತಾಡಿ ಆಮೇಲೆ ಕೇಳಿದ್ರೇನೆ ಕೊಡೋದು ಸುಮ್ಮನೆ ಇಟ್ಕ ನೀನು ಒಂದಿಟ್ಟು ವಾ ಹಂಗೆ ಸರಿ ಕೇಳ್ ಯೋನೇ ಅಜ್ಜಿ ಮೊಮ್ಮಗಂದು ಗುಸ್ಗುಸ ಪಿಸ್ ಅಯ್ಯ ಯೋನಿಲ್ ಕಣಜ ಉಣ್ಣಕ್ಕಾಗಿತ್ತು ಮುದ್ದು ತಣ್ಣಗಾಕತ್ತೆ ಉಣ್ ಬಾ ಅಂತ ಕರಿಯನ ಅಂತ ಬಂದೆ ಉಣ್ ಬಾ ಬಂದ್ ನಡಿ ದನಿಗೊಂದಿಟ್ಟು ಮೇವ್ ಹಾಕ್ ಬರ್ತ್ ನೋವು ಆಮೇಲೆ ಹಾಕುವಂತ ಬಾರಜ್ಜ ಮುದ್ದು ತಣ್ಣಗಾಕವೆ ಅಯ್ಯೋ ಯಾಕೆ ಇವತ್ತು ಹಿಂಗ್ ಮಾತಾಡ್ತಿದೀಯಾ ಮೊದ್ಲು ದನಗಳಿಗೆ ಮೇವ್ ಹಾಕು ಅಂತ ಹೇಳ್ತಿದ್ದಳು ಮೊದ್ಲು ಮುದ್ದೆ ಉಣ್ ಬಾ ಆಮೇಲೆ ಹಾಕಂತಿ ಅಂತ ಹೇಳ್ತಿದೀಯಾ ಹಂಗಲ್ ಕಣಜ ಬೆಳಗ್ಗೆನೆ ಹಾಕಿದ್ದಲ್ಲ ಮೇಯ್ಕೊಂಡಿರ್ತವೆ ಆಮೇಲೆ ಹಾಕಂತ ಬಾ ಅಂತ ಹೇಳ್ದೆ ಆಮೇಲೆ ಹಾಕಕ್ಕಾದ್ರೂ ಎಲ್ಲೈತ್ ಹುಲ್ಲು ಹೊಲ್ತಾಗ ಹೋಗಿ ತೋರ್ಬೇಕು ಇದೇ ಒಣ ಹುಲ್ಲೆ ತಿನ್ನಂಗುಲ್ಲ ಮಾಡಂಗುಲ್ಲ ನೋಡು ಯೋಟ್ ರಾಣ ಮಾಡ್ಕೊಂಡವೆ ಅಂತಂದು ಯೋಟು ಒಣ ಹುಲ್ಲು ಹಾಕಿದ್ರು ತಿನ್ನಂಗುಲ್ಲ ಒಂದಿಟ್ಟು ಹಸ್ರು ಹುಲ್ಲಾರ ಕೊಯ್ಕೊಂಬರ್ಬೇಕು ತೋಟಕ್ಕೆ ಹೋಗಿ ಇವನೇ ಯಾಕೆ ಈಟತ್ತಾದ್ರೂ ಇನ್ನು ಸ್ಕೂಲ್ಗೆ ಹೋಗ್ಬಿಟ್ಟು ಇಲ್ಲೇ ಅವನೇ ನಿನ್ನೆ ಕಣೆ ಕೇಳಿದ್ದು ಈ ಹುಡ್ಗ ಯಾಕೆ ಸ್ಕೂಲಿಗೆ ಹೋಗಿಲ್ಲ ಇವತ್ತು ಯೋನ್ ಕೊಡಕಂತೆ ಯೋನ ಈ ಸ್ಕೂಲಿಗೆ ಮೇಷ್ಟ್ರು ಹುಡುಗರ್ನೆಲ್ಲ ವಾರ ಸಂಚಾರ ಕರ್ಕೊಂಡು ಹೋಗ್ತಾರಂತೆ ಅದಕ್ಕೆ ಒಂದ್ 100 ರೂಪಾಯಿ ದುಡ್ಡು ಕೊಡ್ಬೇಕಂತೆ ಎಲ್ಲ ಹುಡುಗರಿಗೆ ಇಸ್ಕೊಂಬರ ಕೇಳಿದಾರಂತೆ ಅದಕ್ಕೆ ಇವನು ಬಂದ್ ನಂತಾವ್ ಕೇಳ್ದ ನಂತಾವ್ ಯೋನು ಇಲ್ಲ ನಾನು ಇಲ್ಲಿ ಚಿಲ್ರೆ ಕಾಸಿತ್ತು ಅದು ಇದು ಮನೆಗೆ ಇರ್ಲಿಲ್ಲ ಅಂತ ತಗೊಂಬಂದು ಅಂಗಡಿಗೆ ಹೋಗಿ ಬರೆಗೈ ಆಗಿದ್ದೀನಿ ಅದಕ್ಕೆ ಅಜ್ಜಂತ ಈಸ್ಕೊಡು ಅಂತ ಒಂದೇ ಸಮನೆ ಬೆಳಗ್ಗೆಯಿಂದ ಬೇನ್ ಹಿಡ್ದಾನೆ ಅದಕ್ಕೆ ನಿಂತಾವ್ ಕೇಳೋಣ ಅಂತ ಬಂದೆ ವಾ ಇವತ್ ಈ ಪೀಟ್ಗೆ ಇಟ್ಕೊಂಡು ಈ ಸ್ಕೂಲಿಗೆ ಹೋಗಿಲ್ಲ ನೀವನು ಇವತ್ತು ಎಲ್ಲಾರು ಹುಡುಗರು ಮೇಸ್ತ್ರಿ ದುಡ್ಡು ಕೊಡ್ತಾರಂತೆ ಅದಕ್ಕೆ ನಾನು ದುಡ್ಡು ಕೊಡ್ದಲೆ ಹೋಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡವನಿ ಹೌದೇನ್ಲಾ ಅಜ್ಜಂತ ದುಡ್ಡು ಕೇಳಿ ಇಸ್ಕೊಡು ಅಂತ ಹೇಳಿದ್ರೆ ನಾನೇನೆ ಮುಂದ್ ತಂದಿಡ್ತೈತಿ ಎಲ್ಲರೂ ಹೋಗ್ತಾರೆ ಎಲ್ಲರ ಹತ್ರ 100 ರೂಪಾಯಿ ಇಸ್ಕೊಳ ಕೇಳಿದಾರೆ ಮೇಷ್ಟ್ರು ಅದಕ್ಕೆ ಅಜ್ಜಿ ತಾವ್ ಕೇಳಿದೆ ಅಜ್ಜಿ ಇಲ್ಲ ಅಂತ ಹೇಳ್ತು ಕೊಡಜ್ಜ ಮತ್ತೆ ಓ ದೊಡ್ಡ ಮನುಷ್ಯ ಕೇಳಿದ ತಕ್ಷಣಕ್ಕೆ ಚಕ್ ಅನ್ನಂಗೆ ತೆಗೆದು ಕೊಡಕ್ಕೆ ಏನು ದುಡ್ಡಿನ ಮರ ಬೆಳೆಸಿದಾನೇನೋ ಅದಕ್ಕೆ ಹೇಳಿದ್ ಕಣಜಿ ಅವ ಅಜ್ಜ ನನಗಾದ್ರೆ ಈ ತರ ಬೈತತೆ ನಿನಗಾದ್ರೆ ಬೈಕಿಲ್ಲ ಸುಮ್ಮನೆ ಇಸ್ಕೊಡು ಅಂತ ಹೇಳಿದ್ರೆ ನಾನೇ ಮುಂದ್ ತಂದಿಟ್ಟಿದ್ದೀನಿ ನೋಡು ಮೊಜ್ಜಿ ತಾವ್ ಏನ್ ಮಾತಾಡ್ತೀಯ ಇಲ್ಲಿ ಮಾತಾಡು ಅಜ್ಜ ಅದು ಅಯ್ಯೋ ಹೋಗ್ಲಿ ಕೊಡ ಜಾತಗೆ ಅಯ್ಯೋ ಮತ್ತೆ ಎಲ್ಲ ಹುಡುಗರು ಅಂದ್ಮೇಲೆ ಜೊತೆ ಸೇರ್ಕೊಂಡು ಹೋಗ್ತಿದಾರೆ ಮತ್ತೆ ನಾವು ಕೊಡ್ದಿದ್ರೆ ಹೆಂಗೆ ಹೇಳು ಅವನೇನು ಎಲ್ಲೇನು ದೂರ ಹೋಗ್ತಿದ್ದಾನೆ ಬೆಳಗ್ಗೆ ಹೋಗಿ ಸಾಯಂಕಾಲಕ್ಕೆ ಬರ್ತಾನೆ ಕೊಡು ಒಂದು 100 ರೂಪಾಯಿ ಅಂತ ಅವನೇನು 1000 ರೂಪಾಯಿ ದುಡ್ಡು ಕೇಳ್ತಿದ್ದಾನೆ 100 ರೂಪಾಯಿ ಆಟೆಯ ಕೊಡು ಅಯ್ಯೋ ಅಜ್ಜಿ ಏನ್ಲ ಅಜ್ಜಿ ನೀನ್ ಏನಜ್ಜಿ ಬರೀ 100 ರೂಪಾಯಿ ಕೇಳ್ತಿದ್ಯಲ್ಲ ಅದು ಪೀಸಿಗೆ ಆಯ್ತು ಆಮೇಲೆ 50 ರೂಪಾಯಿ ಎಕ್ಸ್ಟ್ರಾ ಕೊಡಿಸ್ತೀನಿ ಏನಾದ್ರು ತಿನ್ನಕ್ಕೆ ಅಂತ ಹೇಳಿದ್ದಲ್ಲ ಮಾತು ಬಿಟ್ಟ ಎಲ್ಲ ಸೇರಿ 100 ರೂಪಾಯಿ ಆಮೇಲೆ 150 ರೂಪಾಯಿ ಎಲ್ಲ ಸೇರಿ ಒಂದು 200 ರೂಪಾಯಿ ಇಸ್ಕೊಳ್ಳಜ್ಜಿ
ಅಯ್ಯೋ ಇವನ ನಿಮ್ಮ ಅಜ್ಜ 100 ರೂಪಾಯಿ ಕೊಡಕ್ಕೆ ಪ್ರಶ್ನೆ ಮಾಡ್ತೈತೆ 200 ರೂಪಾಯಿ ಕೇಳು ಅಂತ ಹೇಳ್ತಾನೆ. ನೀನ್ ಕೇಳಂತ ಕೇಳಜಿ ಕೇಳ್ತಿ 200 ರೂಪಾಯಿ ಕೇಳು. ಆಮೇಲೆ ಅಜ್ಜ 50 ರೂಪಾಯಿ ಕಡಿಮೆ ಮಾಡಿ 150 ರೂಪಾಯಿ ಬರ್ತೈತಿ. ನೀನು ಬರೀ 150 ರೂಪಾಯಿ ಕೇಳಿದ್ರೆ ಆ ಅಜ್ಜ ಕೊಡೋದೇ ಬರೀ 100 ರೂಪಾಯಿ. 200 ರೂಪಾಯಿ ಕೇಳಿದ್ರೆ 150 ರೂಪಾಯಿ ಕೊಟ್ಟೈತಿ. ಕೇಳು ಇವನ ಇರು ಕೇಳಿ ನೋಡ್ತೀನಿ. ಕೇಳು. ಅಯ್ಯೋ ಅಲ್ಕಣಜ್ಜ ಮಾರ್ತ್ಬಿಟ್ಟು ನೋಡು 100 ರೂಪಾಯಿ ಅಲ್ಲ 200 ರೂಪಾಯಿ ಹೇಳಿದಾರಂತೆ. ಕೊಡಜ್ಜ. ಯೋಚ್ ಚಂದಾಗಿ ಹೇಳ್ಬಿಟ್ಲು ನೋಡು. 200 ರೂಪಾಯಿ ಅಂತಂದು ಎಲ್ಲಿಂದ ತರನೇ ನಂತವ್ ಏನೂ ಇಲ್ಲ. ಕೊಡಜ್ಜ ಹಂಗ್ ಮಾಡ್ಬೇಡ, ಇಟ್ಕೊಂಡಿರ್ತಿ ಎಲ್ಲಾರ. ಅಯ್ಯೋ ಇವಳ ಎಲ್ಲಿಂದ ತರನೇ ಇದ್ರೆ ತಾನೇ ಕೊಡಕ್ಕೆ. ನಂತವ್ ಏನೂ ಇಲ್ಲ. ಅಯ್ಯಯ್ಯ ಅಲ್ಲೆಲ್ಲಾರು ಚಡ್ಡಿ ಬಾಕಂದಾಗ ಇಟ್ಕೊಂಡಿರ್ತೀನಿ ನೋಡಜ್ಜ. ಕೊಡು ತೆಗ್ದು ಗರ್ಗ ಓದ್ತಕ್ಕಂತ ಹುಡುಗ ಈ ಸ್ಕೂಲಿಗೆ ಹೋಗ್ತಿ. ಅಯ್ಯೋ ಎಷ್ಟಾಟ ಆಡಿಸ್ತಿ ಗರ್ಗಡ ತೆಗೆದು ಕೊಡು. ಅಯ್ಯೋ ನೀ ಚಡ್ಡಿ ಬಕ್ಕಣ್ಣ ಕಟ್ಕೊಂಡಿನ ದುಡ್ಡು ಕೊಡಕ್ ನಿಮಗೆ. ಅಯ್ಯೋ ಕೊಡಜ್ಜ ಹೋಗ್ಲಿ, ನೀನ್ ಬೇರೆಯವ್ರಿಗೆ ಕೊಡ್ತೀಯ ಮಾಮಗೂ ಕೊಡ್ತೀವಿ ಕೊಡು. ಅಮ್ಮಗಾರ ಆಗ್ಲಿ ಯಾರ ಆಗ್ಲಿ ಇದ್ರೆ ತಾನೇ ಕೊಡಕ್ಕೆ. ಈ ಸ್ಕೂಲಿಗೆ ಓದ್ತಕ್ಕಂತ ಕೊಡಜ್ಜ ಗರ್ಗಡ. ಅಯ್ಯೋ ಅವ್ನ್ ಕೇಳ್ದ ಅಂತ ಕೇಳ್ದಂಗ್ ದುಡ್ಡು ಕೊಟ್ಬಿಟ್ರೆ ಅವ್ನಿಗೆ ದುಡ್ಡಿನ ಬೆಲೆ ಗೊತ್ತಾದೀತಿ. ಅಯ್ಯೋ ಅದಕ್ಕೆ ಏನ್ ಮಾಡ್ಬೇಕು ಅಂತದೀಯ? ಏನು ಮಾಡಂಗಿಲ್ಲ. ಹೆಂಗುದ್ರು ಹಸ್ರುಲ್ ತರಬೇಕಾಗಿತ್ತು ದನಗಳಿಗೆ. ಇವ್ನಿಗೆ ಹೇಳು ಹೋಗಿ ತೋಟದಾಗ ಹೋಗಿ ಹುಲ್ ಕೊಯ್ಕೊಂಬ ಅನ್ನೋ ಒಂದು ವರೆ. ಹುಲ್ ಕೊಯ್ಕೊಂಬಂದು ಹಾಕಿದ್ರೆ 200 ರೂಪಾಯಿ ಕೊಡ್ತಾನೆ. ಅಜ್ಜಿ ನೋಡ್ದೆ ಅಜ್ಜಿನ ನನಗೆ ಸ್ಕೂಲಿಗೆ ಹೋಗೋದು ಬಿಟ್ಟು ಹೋಗಿ ಹೊಲ್ದ ಹೋಗಿ ಹಸ್ರುಲ್ ಕೊಯ್ಕೊಂಡ್ ಬರ್ಬೇಕೆ. ನೋಡವ ಅಜ್ಜಿ ಹಂಗ್ ಮಾತಾಡ್ತೈತಿ. ಅಲ್ಕಣಜ್ಜ ಆ ಹುಡುಗ ಈ ಸ್ಕೂಲಿಗೆ ಹೋಗೋದು ಬಿಟ್ಟು ಈಗ ಹೋಗಿ ಹುಲ್ ಕೊಯ್ಕೊಂಡ್ ಬರ್ತಾನೆ. ಈ ಸ್ಕೂಲ್ ಬಿಡಿಸಿ ಹುಲ್ ಕೊಯ್ಕೊಂಡ್ ಬರಕ್ ಕಳಿಸ್ತೀಯ? ಹೊರ ಸಂಚಾರ ಹೋಗಿ ದುಡ್ಡು ಬೇಕು ಅಂದ್ರೆ ಹೋಗಿ ಹುಲ್ ಕೊಯ್ಕೊಂಬರ್ಬೇಕು. ಇನ್ನು ಈ ಸ್ಕೂಲಿಗೆ ಹೋಗಿ ಇನ್ನ ಟೈಮ್ ಐತಲ್ಲ. ಹೋಗಿ ಆಟತಿ ಕೊಯ್ಕೊಂಬ ಅನ್ನು. ಇನ್ನು 10 ಗಂಟೆಗೆ ಈ ಸ್ಕೂಲ್ ಶುರುವಾಗೋದು. ಅಯ್ಯೋ ಅಲ್ಲಿಂದ ಬೋರ್ ಹೊಟ್ಟೆ ಓದ್ತಕ್ಕಂತ ಕಣಜ್ಜ. ಆಮೇಲೆ ಈ ಸ್ಕೂಲಿಗೆ ಹೋಗೋದು ಲೇಟ್ ಆಗತ್ತೆ. ಪಾಪ ಅವನಿನ ಉಂಡುಲ್ಲ ಏನಲ್ಲ. ಹೋಗಿ ಕೊಡ ಜಾತಾಗೆ ಇವನ್ ಸತಾಯಿಸ್ತಿ ಸಣ್ಣ ಹುಡುಗಿಗೆ. ನೀನ್ ಹೇಳ್ದಂಗೆ ಕೊಟ್ಬಿಟ್ರೆ ಅವನಿಗೆ ದುಡ್ಡಿನ ಬೆಲೆನೇ ಗೊತ್ತಾಗಕ್ಕಿಲ್ಲ. ಇವತ್ತು 200 ಕೇಳ್ದಾನು ನಾಳೆ 1000 ಕೇಳ್ತಾನೆ. ನೀನ್ ಒಂದಿಟ್ಟು ಸುಮ್ ಕೂತ್ಕ. ಏನ್ಲ ಪಾಪ ಹೋಗಿ ಹುಲ್ಲುವರೆ ಕೊಯ್ಕೊಂಬರ್ತೀಯಿಲ್ಲ. ಅಜ್ಜ ಪಾಪ ಹೋಗಿ ಬಿಡಜ್ಜ, ನಾನೇ ಕೊಯ್ಕೊಂಬರ್ತೀನಿ ಬಿಡು ಹೊಲ್ತ ಹೋಗಿ. ಏನ್ ನಿನೀಗ ಬೇಕಾಗಿರೋದು ದುಡ್ಡು ಅವನಿಗ? ಅವನಿಗೆ ಕಣಜ್ಜ, ಅವನಿಗೀಗ ಈ ಸ್ಕೂಲಿಗೆ ಹೋಗಿ ಕೊತ್ತಾಕತ್ತೆ, ನಾನೇ ಕೊಯ್ಕೊಂಬರ್ತೀನಿ ಬಿಡು. ಕೊಡು ನೀನ್ ಇವಾಗ. ಇಲ್ಲಿಲ್ಲ ಹಂಗೆಲ್ಲ ಆಗಕ್ಕಿಲ್ಲ. ಅವನೇ ಹೋಗಿ ಕೊಯ್ಕೊಂಬರ್ಬೇಕು. ಅವನೇ ಹೋಗಿ ಕೊಯ್ಕೊಂಬ ನನ್ನ ಕಣ್ಣೆದ್ರಿ ಹುಲ್ಲುವರೆ ಹಾಕಿದ್ಮೇಲೆ ನಾನು ಕೊಡೋದು. ನೋಡ್ದೇನಜ್ಜಿ ಅಜ್ಜನ್ ಕಂಡೀಷನ್. ನಾನೀಗ ಹೋಗಿ ಹುಲ್ಲುವರೆ ಕೊಯ್ಕೊಂಬರ್ಬೇಕಾ? ಹುಲ್ ಕೊಯ್ಕೊಂಬಂದು ಹಾಕಿದ್ಮೇಲೆ ವಜ್ಜಿ ಕೊಡೋದಂತ. ಅದಕ್ಕೆ ಹೇಳಿದೆ ನೀನು ಯಾರ ತವನಾದ್ರೂ ಈಸ್ಕೊಡೋದು 200 ರೂಪಾಯಿ ಅಂದ್ರೆ ಈಗ ನೋಡು ಹೆಂಗ್ ಸಿಕ್ಸಿದೆ. ಪಾಪ ಈಗ ಏನಾಗಕ್ಕಿಲ್ಲ, ಏನ್ ದೂರ ಹೋಗಕ್ ಹೋಗ್ಬೇಡ. ಇಲ್ಲಿ ಊರ್ ಬಡ್ಡೆ ಹೊಲ್ದಾಗೆ ತೋಟ ಐತಲ್ಲ, ಅಲ್ಲಿ ಹಸ್ರುಲು ಜಾಸ್ತಿ ಬೆಳೆದಕ್ಕೆ. ಹೋಗಿ ಒಂದ್ ಗೀಟನ್ ಕೊಯ್ಕೊಂಬರ್ ಹೋಗು. ಕೊಯ್ಕೊಂಬಂದು ಹಾಕಿ ನಿಮ್ಮ ಅಜ್ಜನ ಎದುರಿಗೆ ಹಾಕು. ನಿಮ್ಮ ಅಜ್ಜ ಅವಾಗ ದುಡ್ಡು ಕೊಡ್ತತಿ. ಸುಮ್ನೆ ಯಾಕೆ ನಿಮ್ಮ ಅಜ್ಜಂತ ವಾದಿ ಮಾಡ್ಕೊಂಡು ನಿಂತ್ಕಂತ ಹೇಳು. ಸುಮ್ನೆ ಟೈಮ್ ವೇಸ್ಟ್. ಹೋಗು. ನಂಗೆ ಗೊತ್ತಿತ್ತು ಕಣಜ್ಜಿ ನೀನು ಹಿಂಗೆ ಹೇಳ್ತಿ ಅಂತಂದು. ಆ ಅಜ್ಜನು ನೀನು ಇಬ್ರು ಒಂದೇಯ. ಏನ್ ಹಿಂಗ್ ಮಾತಾಡ್ಕೊಂತ ನಿಂತ್ಕಂತೀಯ? ಏನ್ ಹುಲ್ ತಂದು ಹಾಕಿ ದುಡ್ಡು ಇಸ್ಕೊಂಡು ಹೋಗ್ತೀಯ? ನೋಡ್ ನಿನಗ್ ಬಿಟ್ಟಿದ್ದು. ಇನ್ನೇನ್ ಮಾಡಕ್ಕಾಕತಿ? ನೀನು ಹಿಂಗ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡಿದ್ರೆ ಇನ್ನೇನ್ ಮಾಡೋದು ಹೇಳಿ ನಾನು? ಹೋಗಿ ಕೊಯ್ಕೊಂಬರ್ತೀನಿ ಬಿಡು. ಸಸ್ರು ಹೋಗಿ ಬೇಗ ಹೋಗು. ಈ ವಜ್ಜಿನೂ ಆಟೆ ಈ ಅಜ್ಜನೂ ಆಟೆ, ಇಬ್ರು ಒಂದೇ. ಎಲ್ಗೋಕತ್ ಇಬ್ರದು ಗಂಡ ಹೆಂಡತಿ ಬುದ್ಧಿ ಒಂದೇ ಅಲ್ಲ. ಅಂತೂ ನನ್ನ ಕೆಲ್ಸಕ್ಕೆ ಸಿಕ್ಸ್ಬಿಡ್ತೀವಿ ವಜ್ಜಿ. ಈ ವಜ್ಜಿ ನಂಬಿಕೆ ನೀನು ಬಂದಕ್ಕೆ ಈಗ ಹೊಲ್ದಾಗ ಹೋಗಿ ಹುಲ್ ಕೊಯ್ಕೊಂಬರಂಗಾತು. ಇರ್ಲಿ